ಕಳೆದ 3 ವರ್ಷಗಳಿಂದ ಯಾವ್ಯಾವ ಯೋಜನೆ ಯಾರ್ಯಾರು ಸಾಲ ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಕೇಳಿದ್ದೀನಿ, ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅನುಷ್ಠಾನ ಆಗಿದೆಯಾ ಅಂತ ಕೇಳಿದ್ರೆ ಅನುಷ್ಠಾನ ಆಗಿಲ್ಲ. ಅನುಷ್ಠಾನ ಯಾತಕ್ಕೋಸ್ಕರ ಆಗಿಲ್ಲ ಅಂತಂದ್ರೆ ಅಧಿಕಾರಿಗಳಿಲ್ಲ, ಅಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಉತ್ತರವನ್ನ ಒದಗಿಸಿದ್ದಾರೆ. ದಯಮಾಡಿ ಈ ನಿಮ್ಮ ಇಲಾಖೆಯಲ್ಲಿ ಇಂಥ ಉತ್ತರವನ್ನ ದಯಮಾಡಿ ನಾವು ಬಯಸೋದಿಲ್ಲ ಇಂಥ ಉತ್ತರವನ್ನ. ಯಾಕಂದ್ರೆ ಫಲಾನುಭವಿಗಳು ಅತ್ಯಂತ ಹಿಂದುಳಿದವರಾದ್ರಿಂದ ಅವ್ರಿಗೆ ನೀವು ಹೇಳಿದ್ರೆ ನಿಮ್ಮ ಕಾನೂನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ನೀವೇ ಹೇಳಿದಿರಲ್ವಾ, ಅದನ್ನು ನೀವು ಅನುಷ್ಠಾನ ಮಾಡದೇ ಇದ್ರೆ ಬೇರೆ ಇಲಾಖೆ ಅವ್ರಿಗೆ ಅಟ್ಯಾಚ್ ಮಾಡಿ ಅದು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು. ಎರಡನೇದಾಗಿ ಈ ಬೋರ್ವೆಲ್ಗಳ ವಿಚಾರ, ನಿಮ್ಮ ಇಲಾಖೆಯಿಂದ ಮಂಜೂರಾದ ಬೋರ್ವೆಲ್ಗಳನ್ನ ಸುಮಾರು ಎಷ್ಟು ಬಾಕಿ ಇದೆ, ಎಷ್ಟು ನೀವು ಕೊಟ್ಟಿದ್ದೀರಾ 3 ವರ್ಷದಲ್ಲಿ ಅಂತಂದ್ರೆ 146 ಬೋರ್ವೆಲ್ಗಳನ್ನ ಕೊರಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಫಲಾನುಭವಿಗಳಿಗೆ. ಅದರಲ್ಲಿ ಕೊರೆದಿರ್ತಕ್ಕಂಥದ್ದು ಎಷ್ಟು? 22. ವಿದ್ಯುತ್ ಪಂಪ್ಸೆಟ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 11. ವಿದ್ಯುದೀಕರಣ ಬಾಕಿ ಇರ್ತಕ್ಕಂಥದ್ದು ಎಷ್ಟು? 63. ದಯಮಾಡಿ ಈ ರೀತಿ ನಿಮ್ಮ ಇಲಾಖೆಯಲ್ಲಿ ನಡೆದ್ರೆ ಆ ಒಂದು ದಲಿತರಿಗೆ ಯಾವ ರೀತಿ ನ್ಯಾಯ ಸಿಗ್ತದೆ ಅಂತೇಳಿ ತಾವೇ ಹೇಳ್ಬೇಕು. ಸನ್ಮಾನ್ಯ ಸಚಿವರೇ, ನೀವು ಬೋರ್ವೆಲ್ನ ನೀವೇನು ಕೊಡ್ತಿರಲ್ಲ ಆ ವರ್ಷದಲ್ಲೇನೆ ಕೊರೆದು ಅದಕ್ಕೆ ವಿದ್ಯುದೀಕರಣ ಮಾಡಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಒತ್ತಾಯವನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಲ್ಲಿ ಒಬ್ಬ ಇನ್ಚಾರ್ಜ್ ಇದ್ರು ಕನಕಪುರದವರು, ಅದಕ್ಕಾಗಿ ಸ್ವಲ್ಪ ರೆಗ್ಯುಲರ್ ಆಫೀಸರ್ ಇಲ್ದೇ ಸ್ವಲ್ಪ ತಡ ಆಯಿತು. ಈಗ ಒಬ್ಬರನ್ನ ಅಲ್ಲಿಗೆ ಪೋಸ್ಟ್ ಮಾಡಿದ್ವಿ ರೆಗ್ಯುಲರ್ ಆಗಿ. ಅವರು ಮೊನ್ನೆ ಸದಸ್ಯರಾದ ಬಾಲಕೃಷ್ಣ ಅವರು ಹೇಳ್ದಂಗೆ ಒಂದು ನಾವು ಡಿಸ್ಟ್ರಿಕ್ಟ್ ವೈಸು ಎಂಪೈರಲ್ ಕರೆದಿರ್ತೀವಲ್ಲ, ಅವರು ಡಿಸ್ಟ್ರಿಕ್ಟ್ ವೈಸ್ ಮಾಡುವಾಗ ಒಬ್ಬರು ಬಂದಿದ್ದಾರೆ, ಅವರು ಫೈನಲ್ ಆಗಿದೆ ಅವ್ರದ್ದು, ಅವರು ಎಲಿಜಿಬಲ್ ಇದ್ದಾರೆ. ಅವ್ರು ಇದು ಮಾಡಿ ಮತ್ತು ಒಂದು ಸಮಯ ನಿಗದಿ ಮಾಡಿ ಒಂದು ಬೋರ್ವೆಲ್ ತೆಗೆದು ಅಲ್ಲಿಗೆ ಎನರ್ಜೈಸ್ ಮಾಡಿ ಅದು ಫಂಕ್ಷನ್ ಆಗ್ತಾರ ಮಾಡತಕ್ಕಂಥ ಸಲಹೆ ಅದು ಒಳ್ಳೆಯದೇ. ಟೈಮ್ ಬೌಂಡು ಪ್ರೋಗ್ರಾಮ್ ಆದರೆ ನಾವು ಕೊಟ್ಟಂಥ ಯೋಜನೆ ಸರಿಯಾಗಿ ಉಪಯೋಗವಾಗುತ್ತೆ, ಅವರು ಜೀವನದಲ್ಲಿ ಬದಲಾವಣೆ ಆಗೋಕ್ಕೂ ಸಾಗುತ್ತೆ. ಅವ್ರ ಸಲಹೆಯನ್ನು ಗಮನದಲ್ಲಿ ಇಟ್ಕೊಂಡು ಆ ಥರ ಕ್ರಮ ಮಾಡಲಿಕ್ಕೆ ನಾನು ಖಂಡಿತವಾಗಿ ಕ್ರಮ ತಗೊಂಡು ದಯಮಾಡಿ ಆವ ವರ್ಷದಲ್ಲೇ ಅದು ಅನುಷ್ಠಾನ ಆಗಬೇಕು. ಗುಡ್ ಸಲಹೆ. ಈಗ ನೋಡಿ, ನಿಮ್ಮ ಸಮಾಜ ಕಲ್ಯಾಣ ಇಟ್ಕೊಂಡು ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಹೇಳಿದ್ದಾರೆ, ಈ ಯೋಜನೆ ಪ್ರಗತಿ ಬಗ್ಗೆ ಚರ್ಚೆಲಾಗಿ ನಿಗಮದ ವತಿಯಿಂದ ಕಳಪೆ ಪ್ರಗತಿ ಸಾಧಿಸಿರುವುದರಿಂದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತಾರೆ ಅಂತಾರೆ. ಅಂದ್ರೆ ಯಾರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಾ? ಇಲ್ಲ, ಕೆಲವರ ಬಗ್ಗೆ ನಾವು ಸೀರಿಯಸ್ ವಾರ್ನ್ ಮಾಡಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರ, ವಿಚಾರದಲ್ಲಿ ಒಂದು ಸರ್ಕಾರದ ಗಮನಕ್ಕೆ ಸೆಳೆಯಕ್ಕೆ ಪ್ರಯತ್ನ ಮಾಡ್ತೇನೆ. ಏನು ವಿದ್ಯುತ್ ಇದಕ್ಕೆ ಏನು ದುಡ್ಡು ಕೊಡ್ತಾರೆ 50,000 ರೂಪಾಯಿ 75,000 ರೂಪಾಯಿ, ಅಲ್ಲಿ ಸ್ಥಳೀಯವಾಗಿ ನಾವು ವಿದ್ಯುತ್ತನ್ನ ನಾವು ಬೋರ್ವೆಲ್ಗಳು ಕೊಡಬೇಕಾದಂಥ ಸಂದರ್ಭದಲ್ಲಿ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ. ಒಂದೊಂದು ಬೋರ್ವೆಲ್ಗಳ ಡಿಸ್ಟೆನ್ಸು ಮತ್ತು ಒಂದು ಬೋರ್ವೆಲ್ನಿಂದ ಮತ್ತೊಂದು ಬೋರ್ವೆಲ್ ಕೊಡಬೇಕಾದಂಥ ಸಮಯದಲ್ಲಿ, ನಾವು ವಿದ್ಯುತ್ ಸಂಪರ್ಕ ಕೊಡಬೇಕಾದಂಥ ಸಮಯದಲ್ಲಿ ಬೋರ್ವೆಲ್ಗಳಿಗೆ ಅದು SC/ST ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಅಥವಾ ಜನರಲ್ ಇರ್ಬೋದು, ಅದೇನಾಗ್ತದೆ ನಮಗೆ ಏನು ಸರ್ಕಾರ ನಿಗದಿ ಮಾಡಿದೆ 75,000ಕ್ಕಿಂತ ನಾವು 3 ಲಕ್ಷ 4 ಲಕ್ಷ ಆದಂಥ ಸಮಯದಲ್ಲಿ ನಿಧಾನ ಆಗ್ತಾ ಇದೆ. ಈ ಮೂಲಕ ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ತರೋದು ಇಷ್ಟೇ, ಏನು ವಿದ್ಯುತ್ಗೆ ಏನು ಸಂಪರ್ಕ ಮಾಡಲಿಕ್ಕೆ ಹಣ ಆಗ್ತದೆ ಅದನ್ನು ಪೂರ್ಣ ಆಯಾ ಇಲಾಖೆಯವ್ರು ಬರ್ಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾನೆ ನಮ್ಮ ಸ್ನೇಹಿತರು. ಅಧ್ಯಕ್ಷರೇ, ಈ ಬೋರ್ವೆಲ್ ಕೊರೆದ ಮೇಲೆ ಎನರ್ಜೈಸ್ ಮಾಡೋದಕ್ಕೆ 75,000 ಸಾಕಾಗಲ್ಲ, ಜಾಸ್ತಿ ಆಗಬೇಕು, ಅದರಿಂದ ನಮಗೆ ಖರ್ಚು ನಮ್ದು ಇದಕ್ಕೆ ಬಿಡುತ್ತೆ ಅಂತೇಳಿ ವಿದ್ಯುತ್ ಶಕ್ತಿ ಇಲಾಖೆಯವರು ಹೇಳಿದರು. ಅದಕ್ಕೆ ನಾನು ಸ್ವತಃ ವಿದ್ಯುತ್ ಶಕ್ತಿ ಮಿನಿಸ್ಟ್ರು ಮತ್ತು ವಿದ್ಯುತ್ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಇದಾದಷ್ಟು ಬೇಗ ಡಿಲೇ ಮಾಡಬೇಡಿ. ಒಂದ್ಸರಿ ಬೋರ್ವೆಲ್ ಕೆಟ್ಟು 3 ವರ್ಷ 4 ವರ್ಷ ಅವ್ರಿಗೆ ಎನರ್ಜೈಸ್ ಮಾಡಿದರೆ ವಾಟ್ ಈಸ್ ದಿ ಪಾಯಿಂಟ್ ಇನ್ ಗಿವಿಂಗ್ ಸ್ಕೀಮ್ ಟು ದೀಸ್ ಪೀಪಲ್ ಅಂತೇಳಿ ಅವ್ರಿಗೆ ನಾನೇ ಮೀಟಿಂಗ್ ಮಾಡಿದ್ದೀನಿ ಖುದ್ದಾಗಿ. ನಮ್ಮ ಬಾಲು ಅವ್ರು ಹೇಳಿದ್ರಲ್ಲ, ಆ ಇದನ್ನು ಗಮನದಲ್ಲಿ ಇಟ್ಕೊಂಡು, ಮತ್ತು ಅದು 75,000 ಇದು ಜಾಸ್ತಿ ಆಗುತ್ತೆ, ಅದು ಕಡಿಮೆ ಇದ್ದರೆ ಇವ್ರು ಕೊಡಿತೀವಿ, ಉದ್ದ ಇದ್ರೆ ನೀವೇ ಮಾಡಿ ಕಳಿತಾರೆ. ಎನರ್ಜೈಸ್ ಕೊಡೋದು ಇಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇಟ್ ಈಸ್ ದಿ ಪವರ್ ಡಿಪಾರ್ಟ್ಮೆಂಟ್ ವಿಚ್ ಹ್ಯಾಸ್ ಟು ಟೇಕ್ ಅಪ್ ದಿ ಕಾಸ್ ಬಿಕಾಸ್ ವಿ ಆರ್ ಪೇಯಿಂಗ್ ದಿ ಮನಿ. ಹೀಗಾಗಿ ನಾನು ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿದ್ದೀನಿ. ಇನ್ನು ಅಮೌಂಟ್ ಹೆಚ್ಚಿಗೆ ಮಾಡಂತ ಹೇಳಿದ್ರು ಸರ್. ಸರ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಮೌಂಟ್ ಹೆಚ್ಚಿಗೆ ಮಾಡಂತ ಕೇಳ್ತಾ ಇದ್ದಾರೆ ಅಷ್ಟೇ. ಏನು ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಸೋಲಾರ್ ಅಲ್ಲಿ ಎನರ್ಜೈಸ್ ಮಾಡೋದು ಇದೆಲ್ಲ ನೋಡಿ ಆದಷ್ಟು ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅವ್ರು ಬೋರ್ ತೆಗೆದ ಇದರಲ್ಲಿ ಕಡಿಮೆ ಎಷ್ಟು ಸಾಧ್ಯ ಬೇಗ ಅವ್ರಿಗೆ ಫಂಕ್ಷನಿಂಗ್ ಮಾಡೋದಕ್ಕೆ ಐ ವಿಲ್ ವರ್ಕ್ ಔಟ್. ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಈ ಯೋಜನೆ
ಎಷ್ಟು ವರ್ಷದಿಂದ ಅನುಷ್ಠಾನದಲ್ಲಿದೆ? ನಾನು ಒಂದು ಮೀಟಿಂಗ್ ಮಾಡ್ತೀನಿ. ಇದನ್ನ ಇನ್ನೂ ಸರಿಪಡಿಸಕ್ಕಾಗಿಲ್ಲ ಅಂತಂದ್ರೆ ಸೆಪರೇಟ್ ಮೀಟಿಂಗ್ ಇದರಲ್ಲಿ ಈಗ ನೀವು ನಿನ್ನೆ ಮೊನ್ನೆ ತಂದಿರ್ತಕ್ಕಂಥ ಯೋಜನೆ ಅಲ್ಲ ಇದು. ಆಲ್ರೆಡಿ ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಯೋಜನೆ. ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು, 2-3 ಮೀಟಿಂಗ್ ಮಾಡಿದ್ದೀನಿ. ಇನ್ನೂ ಒಂದ್ಸರಿ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಮಾಡಕ್ಕೆ ಕ್ರಮ ತಗೋತೀನಿ. ಅಲ್ಲಲ್ಲ, ನೀವು ದಯಮಾಡಿ ನೀವು ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಆ ಯೋಜನೆಯನ್ನ ಆ ವರ್ಷದಲ್ಲೇ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ದಯಮಾಡಿ ನಾನೊಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡೋದಲ್ಲ, ನೀವು ಆದೇಶ ಮಾಡಬೇಕು. ಯಾರು ಅದನ್ನ ಅನುಷ್ಠಾನ ಮಾಡೋದಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ದಯಮಾಡಿ. ನಿಮ್ಗೆ ಹೇಳ್ತೀನಿ, ಇದು ಸನ್ಮಾನ್ಯ ಅಧ್ಯಕ್ಷ, ಇದು ಎಲ್ಲಾ ಕಡೆ ಸಮಸ್ಯೆ ಇದೆ. ಸಚಿವರೇ, ಇದು ಎಲ್ಲಾ ಕಡೆ 75,000 ಮಾಡ್ಕೊಡಿ ಪ್ಲೀಸ್ ಸರ್. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 75,000 ಕೊಡ್ತೀರಾ? 5,180 ಕೋಟಿ ರೂಪಾಯಿ ಇಂಧನ ಇಲಾಖೆ ಕೊಟ್ಟಿದ್ರಲ್ಲ, SCP ದುಡ್ಡು, ಅದು ಎಲ್ಲಿ ಖರ್ಚು ಮಾಡ್ತೀರಾ? 5,180 ಕೋಟಿ ರೂಪಾಯಿ ಗಂಗಾ ಕಲ್ಯಾಣ ಹೊರತುಪಡಿಸಿ ಇಷ್ಟು 5,180 ಕೋಟಿ ರೂಪಾಯಿ ಇಂಧನ ಇಲಾಖೆ ಕೊಟ್ಟಿದ್ರ. ಈ ದುಡ್ಡು ಏನು ಮಾಡ್ತೀರಾ? ನಾವ್ಯಾಕೆ ಹೆಚ್ಚುವರಿ ಕೊಡ್ಬೇಕು ಅವ್ರಿಗೆ? ಈ ದುಡ್ಡಲ್ಲಿ ಮಾಡಿಸಿ. ಗಂಗಾ ಕಲ್ಯಾಣಕ್ಕೆ ಯಾಕೆ ಅವ್ರಿಗೆ 75,000 ಕೊಟ್ಟು ಮತ್ತೆ ಯಾಕೆ ಎಕ್ಸ್ಟ್ರಾ ಕೊಡ್ತೀರಾ? ಉಚಿತವಾಗಿ ಕರೆಂಟ್ ಕೊಡ್ತೀವಲ್ಲ ಅಲ್ಲಲ್ಲ, ಅದಕ್ಕೆ ಸರ್ ಮಾನ್ಯ ಅಧ್ಯಕ್ಷ, ಆಯ್ತು ಗ್ಯಾರಂಟಿ ಯೋಜನೆ ಬಿಟ್ಟು ಅದು 5,180 ಕೋಟಿ ಮತ್ತೆ ಈ ದುಡ್ಡು ಏನ್ ಮಾಡ್ತೀರಾ? ಅತ್ಯಚ್ಪಿ ತನಕ ಫ್ರೀ ಕೊಡುವಂತ ಇದೆಲ್ಲ SCP ಇದ್ರದ್ದು ಇವೆಲ್ಲ ಅದಕ್ಕೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀನಪ್ಪ ವಿದ್ಯುತ್ ಶಕ್ತಿ ಇಲಾಖೆ ಅವ್ರಿಗೆ ಡೀಟೇಲ್ಸ್ ತಗೊಂಡ್ಬಂದ್ರೆ ಓವರ್ ಅಂಡ್ ಎಬವ್ ಕೊಟ್ರೆ ಸರ್ಟನ್ಲಿ ಅಲ್ಲಿ ವಿತ್ ಡ್ರಾ ದಿ ಮನಿ ಅದನ್ನ ಕೇಳಿದ್ದೀನಿ ನಾನು. ಮತ್ತು ಡೆಫಿನೆಟ್ ಆಗಿ ಇದನ್ನೆಲ್ಲ